ಫ್ರೈಡ್ ಫುಡ್ಸು, ಆಮೇಲೆ ಎಸ್ಪೆಷಲಿ ರೆಡ್ ಮೀಟ್, ಮಟನ್ ಅಂತ ಏನು ಹೇಳ್ತೀವಿ, ಅದನ್ನು ಬಹಳ ಸೇವನೆ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ಗೆ ಅದು ಒಂದು ಕಾರಣನೇ. ಈ ಗ್ಯಾಸ್ಟ್ರಿಕ್ ಕ್ಯಾನ್ಸರು ನಮ್ಮಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ. ಎಸ್ಪೆಷಲಿ ಸ್ಮೋಕಿಂಗು ಅಥವಾ ನಾವು ತಂಬಾಕು ಸೇವನೆ ಮಾಡ್ತಕ್ಕಂಥ ಹ್ಯಾಬಿಟ್ಟು, ಈ ಥರದ್ದು ಏನಾದ್ರು ಇತ್ತು ಅಂದರೆ ಅದನ್ನ ನಾವು ಸ್ಟಾಪ್ ಮಾಡಬೇಕು. ನಮಸ್ತೆ, ನಾನು ಡಾಕ್ಟರ್ ರವೀಂದ್ರ BS, ಗ್ಯಾಸ್ಟ್ರೋಂಟಾಲಜಿಸ್ಟ್, ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಂಟಾಲಜಿ ಹಾಗೂ ಫೋರ್ಟಿಸ್ ಹಾಸ್ಪಿಟಲ್, ಬನ್ನೇರುಘಟ್ಟ ರೋಡ್. ಇವತ್ತಿನ ದಿನ ಎಲ್ಲ ನಮ್ಮ ವಿಸ್ತಾರ ಹೆಲ್ತ್ ವೀಕ್ಷಕರಿಗೆ ನಾವು ಈ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಅಂದ್ರೇನು, ಅದರ ಲಕ್ಷಣಗಳೇನು, ಯಾಕೆ ಬರುತ್ತೆ, ಅದನ್ನು ಯಾವ ರೀತಿ ಪ್ರಿವೆಂಟ್ ಮಾಡ್ಬೋದು, ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಆದರೆ ಏನು ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಬಹಳ ಜಾಸ್ತಿ ಆಗ್ತಾಯಿದೆ. ಯಾಕೆ ಅಂತಂತಂದರೆ ನಮ್ಮ ಆಹಾರ ಪದ್ಧತಿ, ಆಮೇಲೆ ನಮ್ಮ ಈ ಹ್ಯಾಬಿಟ್ಸ್, ಎಸ್ಪೆಷಲಿ ಸ್ಮೋಕಿಂಗು ಮತ್ತು ಈ ತಂಬಾಕು ಸೇವನೆ ಇದು ಜಾಸ್ತಿ ಆಗ್ತಾ ಇರೋದ್ರಿಂದ ಈ ಗ್ಯಾಸ್ಟ್ರಿಕ್ ಕ್ಯಾನ್ಸರು ನಮ್ಮಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ. ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಯಾಕೆ ಬರುತ್ತೆ? ಮೊದಲನೇದಾಗಿ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಬರೋದಕ್ಕೆ ಕಾರಣ ನಾನು ಮೊದಲೇ ನಿಮ್ಮ ಕೆಲವು ವೀಡಿಯೋಗಳನ್ನು ಹೇಳಿದ್ದೀನಿ. ನಮ್ಮ ಇಂಡಿಯಾ ದೇಶದಲ್ಲಿ ಈ H. pylori ಅನ್ನೋ ಒಂದು ಬ್ಯಾಕ್ಟೀರಿಯಾ ಇದೆ ಸ್ಟಮಕ್ನಲ್ಲಿ. ಅದು ಇಂಡಿಯಾದಲ್ಲಿ ಆಲ್ಮೋಸ್ಟ್ 60-70% ಜನರಲ್ಲಿದೆ. ಅದರಲ್ಲಿ ಒಂದು 3-5% ಜನಕ್ಕೆ ಈ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ನ ಒಂದು ಕಾರಣ ಈ ಒಂದು ಬ್ಯಾಕ್ಟೀರಿಯಾ. ಎರಡನೇದು ಆಲ್ಕೋಹಾಲು ಮತ್ತು ಈ ಒಂದು ಸ್ಮೋಕಿಂಗ್ ಮತ್ತು ಈ ತಂಬಾಕು ಸೇವನೆ ಮಾಡೋದ್ರಿಂದ ನಮಗೆ ಎಲ್ಲ ಕ್ಯಾನ್ಸರ್ಗಳು ಜಾಸ್ತಿ, ಅದರಲ್ಲಿ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಒಂದು ಸಾಮಾನ್ಯವಾಗಿ ಕಾಣ್ತಕ್ಕಂಥ ಒಂದು ಇದು ಜಾಸ್ತಿ ಆಗುತ್ತೆ. ಮತ್ತು ಮೂರನೇದಾಗಿ ಕೆಲವು ಈ ಫ್ರೈಡ್ ಫುಡ್ಸು, ಆಮೇಲೆ ಎಸ್ಪೆಷಲಿ ರೆಡ್ ಮೀಟ್, ಮಟನ್ ಅಂತ ಏನು ಹೇಳ್ತೀವಿ, ಅದನ್ನು ಬಹಳ ಸೇವನೆ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ಗೆ ಅದು ಒಂದು ಕಾರಣನೇ. ಅಂದರೆ ಸ್ವಲ್ಪ ಮಿತವಾಗಿ ಮಾಡೋದ್ರಿಂದ ಇಲ್ಲ, ಬಟ್ ಕೆಲವರು ಭಾಳ ಅನ್ಲಿಮಿಟೆಡಾಗಿ ಸೇವನೆ ಮಾಡ್ತಾರೆ. ಇದು ಒಂದು ಮೂರನೇ ಕಾರಣ. ನಾಲ್ಕನೇದು ಕೆಲವು ಕೆಮಿಕಲ್ಸ್. ಈಗ ಏನಾಗ್ತಾಯಿದೆ, ಈ ಪೆಸ್ಟಿಸೈಡ್ಸು ಇದನ್ನೆಲ್ಲ ಭಾಳ ಯೂಸ್ ಮಾಡ್ತಾ ಇರೋದ್ರಿಂದ ಅದು ಒಂದು ರೀಸನ್ನು ನಮಗೆ ಈ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ಗಳು ಇದೆಲ್ಲ ಜಾಸ್ತಿ ಆಗ್ತಕ್ಕಂಥ ಒಂದು ರೀಸನ್ಸ್ ಆಗಿದೆ. ಈಗ ನೆಕ್ಸ್ಟು ಈ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ನ ಲಕ್ಷಣಗಳೇನು? ಕೆಲವೊಮ್ಮೆ ಏನು ಲಕ್ಷಣಗಳಿರಲ್ಲ, ಜಸ್ಟ್ ಅವ್ರಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತ ಬರ್ತಾರೆ. ಅದು ಸಾಮಾನ್ಯವಾಗಿ ಫಸ್ಟ್ ಸಿಂಪ್ಟಮ್. ಅಂದರೆ ನಮಗೆ ಸಡನ್ಲಿ ಏನಾಗುತ್ತೆ, ಎದೆ ಉರಿ, ಹೊಟ್ಟೆ ಉರಿ, ಆಮೇಲೆ ತಿಂದ ಕೂಡಲೇ ಸ್ವಲ್ಪ ಆಹಾರ ಹೊಟ್ಟೆ ಫುಲ್ ಆದಂಗೆ ಆಗೋದು, ಆಮೇಲೆ ಕೆಲವ್ರಿಗೆ ಏನು ತಿಂದ್ರೂ 1 hour 2 hours ವಾಂತಿ ಆಗೋಕ್ಕೆ ಶುರು ಆಗುತ್ತೆ. ಕೊನೆಯದಾಗಿ ವೆಯ್ಟ್ ಕಡಿಮೆ ಆಗುತ್ತೆ. ಅಂದರೆ ವೆಯ್ಟ್ ಕಡಿಮೆ ಆಗ್ತಾಯಿದೆ ಅಂತಂದರೆ ನಾವು ವೀಕ್ಷಕರು ಏನು ಗಮನಿಸಬೇಕು ಅಂದರೆ, ನಾವೇ ವೆಯ್ಟ್ ಕಡಿಮೆ ಮಾಡ್ದಲ್ಲೇ ಅದೇ ವೆಯ್ಟ್ ಕಡಿಮೆ ಆಗ್ತಾಯಿದೆ ಅಂತಂದರೆ ನಮಗೇನೋ ಕಾಯಿಲೆ ಇದೆ ಅಂತ ಅರ್ಥ. ಅಂದರೆ ಈ ವೆಯ್ಟ್ ಕಡಿಮೆ ಆದ ಕೂಡಲೇ ನಮಗೆ ಈ ಒಂದು ಒನ್ ಆಫ್ ದ ಕ್ಯಾನ್ಸರ್ನ ಒಂದು ಲಕ್ಷಣವೂ ಹೌದು. ಅಂದರೆ ನಾವು ಚಿಂತೆ ಮಾಡೋದ್ರಿಂದ ಅಥವಾ ನಾವೇ ವೆಯ್ಟ್ ರೆಡ್ಯೂಸ್ ಮಾಡಿದ್ರೆ ಅದು ಆ ವೆಯ್ಟ್ ಲಾಸಿಗಲ್ಲ. ಸಡನ್ಲಿ ನಮ್ಮ ವೆಯ್ಟು ಕಡಿಮೆ ಆಗ್ತಾಯಿದೆ, ಆಹಾರ ಸೇವನೆ ಮಾಡೋಕ್ಕಾಗ್ತಾಯಿಲ್ಲ ಅಂತಂತಂದರೆ ನಾವು ಅವಾಗ ಎಚ್ಚೆತ್ಕೋಬೇಕು. ವೆಯ್ಟ್ ಲಾಸ್ ಅಂದರೆ ನಮ್ಮ ವೆಯ್ಟ್ ಕಡಿಮೆ ಆಯಿತು ಅಂತಂದರೆ ಅದು ಒಂದು ಗ್ಯಾಸ್ಟ್ರಿಕ್ ಕ್ಯಾನ್ಸರ್ನ ಲಕ್ಷಣಗಳು ಒಂದು. ಅಂದರೆ ಸಿಂಪಲ್ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸಿಂದ ಬರ್ಬೋದು, ನಮ್ಮ ತೂಕ ಕಡಿಮೆ ಆಗ್ತಕ್ಕಂಥದ್ದು, ಆಹಾರ ಸೇರ್ದಲೇ ಇರ್ತಕ್ಕಂಥದ್ದು, ಆಮೇಲೆ ಏನು ಆಹಾರ ತಿಂತೀವೋ ಅದು ವಾಂತಿ ಹಾಕೋಕ್ಕೆ ಶುರುವಾಯಿತು ಅಂತಂತಂದರೆ, ಅಥವಾ ಕರಿ ಬಣ್ಣದ ಲೆಟ್ರಿನ್ ಬರೋಕ್ಕೆ ಶುರುವಾಯಿತು ಅಂತಂದರೆ, ಅಥವಾ ವಾಮಿಟಲ್ಲೂ ಬ್ಲಡ್ ಬರ್ಬೋದು ಕೆಲವೊಮ್ಮೆ. ಅದನ್ನು ಗ್ಯಾಸ್ಟ್ರಿಕ್ ಕ್ಯಾನ್ಸರ್ನ ಲಕ್ಷಣಗಳು. ಗ್ಯಾಸ್ಟ್ರಿಕ್ ಕ್ಯಾನ್ಸರ್ನ ಯಾರು ನೋಡ್ತಾರೆ? ಯೂಶಲಾಗಿ ಇದನ್ನು ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟು ಗ್ಯಾಸ್ಟ್ರೋಂಟಾಲಜಿಸ್ಟ್ನ ನೋಡಬೇಕು. ಆಗ ಒಂದು ಎಂಡೋಸ್ಕೋಪಿ ಅಂತ ಮಾಡ್ತೀವಿ. ಅದರಲ್ಲಿ ನಾವು ಈ ಅಲ್ಸರ್ ಅಥವಾ ಕೆಲವೊಮ್ಮೆ ಗಡ್ಡೆಗಳೇ ಇರುತ್ತೆ, ಅದನ್ನು ಬಯಾಪ್ಸಿ ಅಂತ ಮಾಡ್ತೀವಿ. ಅದರಲ್ಲಿ ಯಾವ ಟೈಪ್ ಆಫ್ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಾಗುತ್ತೆ. ಅದಾದಮೇಲೆ ಯೂಶಲಾಗಿ CT ಸ್ಕ್ಯಾನ್ ಮಾಡಲಾಗುತ್ತೆ. ಅದು ನಮ್ಮ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಯಾವ ಸ್ಟೇಜಲ್ಲಿದೆ ಅಂತ ನೋಡಲಿಕ್ಕೆ. ಕೆಲವರಿಗೆ PET CTನೂ ಮಾಡ್ತೀವಿ. ಇದನ್ನು CT ಸ್ಕ್ಯಾನ್ ಮಾಡಾದ್ಮೇಲೆ ಮತ್ತು ನಮ್ಮ ಎಂಡೋಸ್ಕೋಪಿ ಮಾಡಾದ್ಮೇಲೆ ಯೂಶಲಾಗಿ ನಮಗೆ ಯಾವ ಸ್ಟೇಜ್ ಅಂತ ಗೊತ್ತಾಗುತ್ತೆ. ಇದನ್ನು ಯೂಶಲಾಗಿ ನೆಕ್ಸ್ಟ್ ಸ್ಟೆಪ್ಪು, ಇದನ್ನು ಒಂದು ಮಲ್ಟಿಡಿಸಿಪ್ಲಿನರಿ ಟೀಮ್ ಅಂದರೆ ಎಲ್ಲ ಸ್ಪೆಷಲಿಸ್ಟು ಇರ್ತಾರೆ. ಅದರಲ್ಲಿ ಗ್ಯಾಸ್ಟ್ರೋಂಟಾಲಜಿಸ್ಟ್ ಇರ್ತಾರೆ, ಗ್ಯಾಸ್ಟ್ರೋ ಸರ್ಜನ್ ಅಥವಾ ಆಂಕೋ ಸರ್ಜನ್ ಅಂತ ಇರ್ತಾರೆ, ಅಂದರೆ ಕ್ಯಾನ್ಸರ್ ಸರ್ಜನ್ಸು. ಅದೇ ರೀತಿ ಆಂಕಾಲಜಿಸ್ಟ್ ಅಂದರೆ ಮೆಡಿಸಿನ್ಸ್ನಿಂದ ಕ್ಯಾನ್ಸರ್ ಟ್ರೀಟ್ ಮಾಡೋರು ಇರ್ತಾರೆ. ಆಮೇಲೆ ರೇಡಿಯೇಷನ್ ಆಂಕಾಲಜಿಸ್ಟ್ ಅವರು ಇರ್ತಾರೆ. ಈ ಎಲ್ಲ ಮಲ್ಟಿಡಿಸಿಪ್ಲಿನರಿ ಟೀಮ್ ಇರ್ತಕ್ಕಂಥ ಒಂದು ಪ್ಲೇಸ್ನಲ್ಲಿ ಇದನ್ನು ಟ್ರೀಟ್ಮೆಂಟ್ ಮಾಡಲಾಗುತ್ತೆ. ಯೂಶಲಾಗಿ ಫಸ್ಟ್ ಸ್ಟೇಜ್ ಅಂದರೆ ಸ್ಟೇಜ್ 1 ಇತ್ತು ಅಂತಂದರೆ ಯೂಶಲಾಗಿ ಆಪ್ರೇಷನ್ನೇ ಟ್ರೀಟ್ಮೆಂಟು. 2ನೇ ಸ್ಟೇಜು ಅಥವಾ 3ನೇ ಸ್ಟೇಜ್ ಇತ್ತು ಅಂತಂತಂದರೆ ಕೆಲವೊಮ್ಮೆ ಕೀಮೋಥೆರಪಿನ ಮೊದಲು ಕೊಟ್ಟು ಅದಾದಮೇಲೆ ಆಪ್ರೇಷನ್ ಮಾಡಬೇಕಾಗತ್ತೆ. 4ನೇ ಸ್ಟೇಜ್ ಅಂತಂದರೆ 4th ಸ್ಟೇಜಲ್ಲಿ ಇರ್ತಾರೆ. ಅಂದರೆ ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ, ಲಿವರಿಗೆ ಸ್ಪ್ರೆಡ್ ಆಗಿರುತ್ತೆ, ಬೋನಿಗೆ ಸ್ಪ್ರೆಡ್ ಆಗಿರುತ್ತೆ. ಈ ಥರ ಒಂದು 4th ಸ್ಟೇಜಲ್ಲಿ ಇತ್ತು ಅಂತಂದರೆ ನಮಗೆ ಆಹಾರ ಹೋಗೋದಕ್ಕೆ ಒಂದು ದಾರಿ ಮಾಡ್ತೀವಿ. ಅದಕ್ಕೆ ನಾವು ಸ್ಟೆಂಟ್ ಅಂತ ಹಾಕ್ತೀವಿ.
ಅಥವಾ ಕೆಲವೊಮ್ಮೆ ಬೈಪಾಸ್ ಅಂತ ಮಾಡ್ತಾರೆ. ಆ ರೀತಿಯಾಗಿ ಬೈಪಾಸ್ ಮಾಡಿ ಕೀಮೊಥೆರಪಿ ಕೊಡಲಾಗುತ್ತೆ. ಫಸ್ಟ್ ಸ್ಟೇಜ್ನಲ್ಲಿ ಮಾಡಿದ್ರೆ ಇದನ್ನು ನಾವು ಒಳ್ಳೆಯ ರಿಸಲ್ಟ್ಸ್ ಇದೆ. ಈ 3rd ಮತ್ತು 4th ಸ್ಟೇಜಲ್ಲಿ ಮಾಡಿದ್ರೆ ಅಂಥ ಒಳ್ಳೆಯ ರಿಸಲ್ಟ್ಸ್ ಬರೋದಿಲ್ಲ. ಈಗ ಕೊನೆಯದಾಗಿ ಇದನ್ನು ನಾವು ಯಾವ ರೀತಿ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಬರಬಾರ್ದು, ಅಥವಾ ಒಂದು ಮನೇಲಿ ಯಾರಿಗಾರು ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಬಂದಿದೆ ಅಂದರೆ ಅವ್ರು ಯಾವ ರೀತಿಯಾದಂಥ ಒಂದು ಪ್ರಿಕಾಷನ್ಸ್ ತೊಗೋಬೇಕು. ಮೇಯ್ನು ನಾನು ರಿಪೀಟೆಡಾಗಿ ನಮ್ಮ ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ಆಹಾರದಿಂದನೇ ನಮಗೆ ಕಾಯಿಲೆ ಬರೋದು. 2ನೇದು ನಮ್ಮ ಹ್ಯಾಬಿಟ್ಸಿಂದ. ಅದನ್ನು ನಾವು ಚೇಂಜಸ್ ಮಾಡ್ಕೋಬೇಕು. ಆಹಾರ ಪದ್ಧತಿ ನಾನು ನಿಮಗೆ ರಿಪೀಟೆಡಾಗಿ ಎಲ್ಲ ವೀಡಿಯೋಸ್ನಲ್ಲೂ ಹೇಳ್ತಾ ಇರ್ತೀನಿ. ಎದ್ದು ಕೂಡಲೇ 3-4 ಗ್ಲಾಸಸ್ ವಾಮ್ ವಾಟರ್ ತೊಗೊಳ್ಳಿ. ಬ್ರೇಕ್ಫಾಸ್ಟ್ ಲಂಚ್ ಗ್ಯಾಪಿಗೆ ಅಟ್ಲೀಸ್ಟ್ 6 to 7 hours ಗ್ಯಾಪ್ ಇಟ್ಕೊಳ್ಳಿ. ರಾತ್ರಿ ಆಹಾರ ಆದಷ್ಟು ಹಣ್ಣು ತರಕಾರಿಗಳನ್ನ ಉಪಯೋಗಿಸಿ. ಇದು ಒಂದು. 2ನೇದು ನಮ್ಮ ಹ್ಯಾಬಿಟ್ಸ್ನ ನಾವು ಚೇಂಜ್ ಮಾಡ್ಕೋಬೇಕು. ಸ್ಮೋಕಿಂಗ್ ಹ್ಯಾಬಿಟ್ಟು ಅಥವಾ ನಾವು ತಂಬಾಕು ಸೇವನೆ ಮಾಡ್ತಕ್ಕಂಥ ಹ್ಯಾಬಿಟ್ಟು ಈ ಥರದ್ದು ಏನಾದ್ರು ಇತ್ತು ಅಂದರೆ ಅದನ್ನ ನಾವು ಸ್ಟಾಪ್ ಮಾಡಬೇಕು. ಇದು 2 ಭಾಳ ಇಂಪಾರ್ಟೆಂಟು. ಆಮೇಲೆ ಮನೆಯಲ್ಲಿ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ನ ಇದಿತ್ತು ಅಂತಂದರೆ, ಅರ್ಲಿ ಆನ್ಸೆಟ್ ಗ್ಯಾಸ್ಟ್ರಿಕ್ ಕ್ಯಾನ್ಸರು ಈ ಥರ ಬಂದಿದೆ ಅಂತಂತಂದರೆ ಆಗ ಫ್ಯಾಮಿಲಿ ಸ್ಕ್ರೀನಿಂಗು ಮಾಡಿಕೊಂಡು, ಕೆಲವೊಮ್ಮೆ ಜೆನೆಟಿಕ್ ಟೆಸ್ಟ್ ಅಂತಲೂ ಮಾಡ್ತೀವಿ. ಅದನ್ನು ಮಾಡೋದ್ರಿಂದ ಅವ್ರ ಫ್ಯಾಮಿಲಿನಲ್ಲಿ ಏನಾದರೂ ಆ ರೀತಿಯಾದಂಥ ಜೀನ್ಸ್ ಇದೆ ಅಂತಂದರೆ ಅದನ್ನು ನಾವು ನೋಡ್ಕೋಬೋದು. ನಮಸ್ತೆ ವೀಕ್ಷಕರೇ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.